ಬೆಳಿಗ್ಗೆ ಒಂದ್ಸಲ ರೆಡಿ ಆಗಿ ಬಂದೆ ಅಷ್ಟೇ. ಫುಲ್ ರುಬಿಂಗ್ ಒಂದ್ ಮಹದೇವ್ ಜೊತೆ ಬಾಂಡ್ ಅಂದ್ರೆ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಆನ್ ಸ್ಕ್ರೀನ್ ಮಹದೇವನ್ಗೆ ಮೂಗ್ ಮೇಲೆ ಕೋಪ ಅಂತಾರಲ್ಲ, ಆಫ್ ಸ್ಕ್ರೀನ್ ನನಗ್ ಮೂಗ್ ಮೇಲೆ ಕೋಪ ಇರುತ್ತೆ. ನಾನ್ ಸಿಂಗಲ್ಲು, ನಾನು ನನ್ ಬಗ್ಗೆ ನಾನ್ ಪ್ರಮೋಟ್ ಮಾಡ್ಕೊಂಡು ನನಗ್ ಹುಡ್ಗನ್ ನೋಡ್ಕೊಂತೀನಿ. ಇವನ್ಗೆ ಎನಿ ಅನಿಮಲ್ ವಿಚ್ ಇಸ್ ಅ ಫೀಮೇಲ್ ಇಸ್ ಆಲ್ಸೋ ಸೆಟ್ಟಿಗೆ ಲೇಟ್ ಆಗಿ ಬರತ್ತೆ. ಯಾರು ಲೇಟ್ ಆಗಿ ವಿಶ್ವಿಕಾ ನಾಯ್ಡು ಅವರು ನಿಮ್ ಪರವಾಗಿ ಸ್ಟ್ಯಾಂಡ್ ತಗೊಂಡ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಸ್ಕಾರ, ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಚ್ ಕನ್ನಡ. ನಾನು ಚಂದನ. ಇವತ್ತು ನಾನು ಹೇಳ್ದೆ ನಿಮ್ಗೆ ಪ್ರೇಮ ಕಾವ್ಯ ಸೆಟ್ ನಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು, ಬಟ್ ಕಾವ್ಯ ಅವ್ರಿಗೋಸ್ಕರ ಏನಿಲ್ಲ ಅಂತ ಹೇಳಿದ್ರು. 1-2 ಅವರ್ ಅಂತೂ ಕಾದಿದೀವಿ ಕಣ್ರಿ. ಬ್ಯಾಕ್ ಟು ಬ್ಯಾಕ್ ಅವ್ರದ್ದು ಶೂಟ್ ನಡೀತಾನೆ ಇತ್ತು. ಸೊ ಫೈನಲಿ ಸಿಕ್ಕಿದ್ದಾರೆ ವೈಷ್ಣವಿ ಅವರು, ಅಂದ್ರೆ ಕಾವ್ಯ ಅವರು. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಈಗ ಹೇಗಿದ್ದೀರಾ ಮೇಡಮ್? ಸೂಪರ್ ಆಗಿದ್ದೀನಿ. ನೀವು? ಓ ಸೂಪರ್. ಹೆಂಗಿತ್ತು ಇವತ್ತಿನ ಡೇ? ಹೇಗಿತ್ತು ಶೂಟ್ಸ್? ಹೇಗಿತ್ತು ಇವತ್ತು 7 to 7 ಕಾಲ್ ಶೀಟ್ ಇತ್ತು. ಬೆಳಿಗ್ಗೆ ಒಂದ್ಸಲ ರೆಡಿಯಾಗಿ ಬಂದೆ ಅಷ್ಟೇ. ಫುಲ್ ರುಬಿಂಗ್ ಒಂದ್ ದೊಡ್ಡ ಸೀನ್ ಇತ್ತು ಬೇರೆ. ಇವಾಗ ಮಾಡಿದ್ದು ಐ ಥಿಂಕ್ ನೀವು ನೋಡಿದ್ರಿ ಅನ್ಸುತ್ತೆ. ಸೊ ಒಂದ್ ದೊಡ್ಡ ಸೀನ್ ಇತ್ತು. ಅದು ಡೈಲಾಗ್ ತಲೆಯಲ್ಲಿ ಇಟ್ಕೊಂಡು ಹೇಳೋ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗೋಯ್ತು. ಫುಲ್ ನಂದೇ ಇತ್ತು ಪ್ರವರ ಒಪ್ಸೋದು. ಮಜಾ ಇತ್ತು. ಆಲ್ಮೋಸ್ಟ್ 3 o'clock ಇಂದ 3 hours ಆಗಿದೆ. ವೆಯ್ಟ್ ಮಾಡಿ ಫೈನಲಿ ಸಿಕ್ಕಿದಿರ. ಒಂದ್ 10 ನಿಮಿಷ ಆದ್ರೂ ಮಾತಾಡ್ಸೋಣ ಅಂತ ವೆಯ್ಟ್ ಮಾಡಿದ್ವಿ. ಸೋ ಸ್ವೀಟ್, ಥ್ಯಾಂಕ್ ಯು. ಈಗ ನಿಮ್ದು ಹಾಗೆ ಮಹದೇವ್ ಅವರ ಪೇರ್ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಎಲ್ಲಾ ಕಡೆ. ಒಂಥರ ಕ್ಯೂಟ್ ಜಗಳ ಆಗಿರ್ಬೋದು, ಕಾಡು ರಾಕ್ಷಸಿನೋ ಏನೋ ಕರೀತಿರ್ತಾರೆ ಅಲ್ವಾ. ಸೊ ಹೇಳಿ, ಈ ತರ ರೆಸ್ಪಾನ್ಸ್ ನೋಡಿದಾಗ ಜನದ್ರಿಂದ ಎಷ್ಟು ಖುಷಿ ಆಗತ್ತೆ? ವಿ ಫೀಲ್ ಹ್ಯಾಪಿ. ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ ಪೇರ್ನ, ನಮ್ ಕೋಳಿ ಜಗಳನ ಜನ ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂದ್ರೆ ಆ ಸ್ಟೋರಿ ಬರ್ದಿರೋರ್ಗೆ ಎಲ್ರಿಗೂ ಅದೊಂದು ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಅದು ಅವ್ರಿಗೂ ಒಂದು ಗೌರವ ಸಲ್ಲಿಸಿದಾಗ ಆಗುತ್ತೆ. ನಮ್ಮ ಪಾತ್ರನ ಇಷ್ಟು ಬ್ಯೂಟಿಫುಲ್ ಆಗಿ ಬಿಲ್ಡ್ ಮಾಡಿರೋದಕ್ಕೆ ಅಂಡ್ ಸ್ಟೋರಿನ ಇಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರೋದಕ್ಕೆ, ನಮ್ಮಿಬ್ರು ಕಾಂಬಿನೇಷನ್ ಇಷ್ಟು ಚೆನ್ನಾಗಿ ಬರ್ದಿರೋದಕ್ಕೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದಟ್. ಅಂಡ್ ಫಾರ್ ದ ಆಡಿಯನ್ಸ್ ಎಸ್ಪೆಷಲಿ ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ದಮ್. ಓಕೆ, ಇವಾಗ ಮಹದೇವ್ ಅವರು ಹೀರೋ ಆಗಿ ಅಂದ್ರೆ ಒಂದ್ ಸ್ವಲ್ಪ ಖಡಕ್ ಆಗಿ ಫುಲ್ ತರ ಯಾವಾಗ್ಲೂ ಕೋಪ ಮಾಡ್ಕೊಳ್ಳೋರ್ ತರ ಇರ್ತಾರೆ. ತಂಗಿ ಅಥವಾ ಫ್ಯಾಮಿಲಿ ಅಂತ ಬಂದ್ರೆ ಮೂಗ್ ಮೇಲೆ ಇರುತ್ತೆ ಅವ್ರಿಗೆ ಕೋಪ. ಅಂತದ್ರಲ್ಲಿ ನಿಮ್ ಜೊತೆ ಅಷ್ಟ್ ಮುದ್ದಾಗಿ ಅವ್ರಿಗೆ ಇವಾಗ ನಿಮ್ ಮೇಲೆ ಪ್ರೀತಿ ಬೇರೆ ಆಗಿದೆ. ಸೊ ಅದೊಂದ್ ಜಗಳ ಶುರು ಆಗಿದೆ. ಹೇಳಿ ಅದ್ರ ಬಗ್ಗೆ. ಸಿ ಮಹದೇವ್ ಕೋಪ ಏನಕ್ ಬರುತ್ತೆ ಮಹದೇವಂಗೆ? ಸುಮ್ನೆ ಎಲ್ಲಾದ್ರೂ ಅನ್ಯಾಯ ಆಗ್ತಿದ್ರೆ, ಯಾರಿಗಾದ್ರೂ ಮೋಸ ಆಗ್ತಿದ್ರೆ ಆ ರೀತಿ ಅವ್ರಿಗೆ ಕೋಪ ಬರುತ್ತೆ. ಏನೋ ನೆಗೆಟಿವ್ ಆಗಿ ಯಾರಿಗೋ ಕೆಟ್ಟದ್ ಮಾಡ್ಬೇಕು ಅಂತ ಅವ್ರು ಯಾವತ್ತೂ ಕೋಪ ಮಾಡ್ಕೊಳ್ಳೋದಿಲ್ಲ. ಇವಾಗ ಮಲ್ಲಿ ಇರಬಹುದು, ಅವ್ರ ಜೊತೆ ಇರೋರು ಇರಬಹುದು, ತನ್ನ ತಂಗಿಗೆ ಹಿಂಸೆ ಕೊಡಕ್ ಹೋದ್ರು, ತನ್ನ ತಂಗಿಗೆ ಅಬ್ಯೂಸ್ ಮಾಡಕ್ ಹೋದ್ರು, ತಂಗಿನ ಮದ್ವೆ ಆಗ್ಬೇಕು ಅಂತ ಇಷ್ಟಪಡ್ತಿದ್ದಾರೆ. ಒಳ್ಳೆಯವ್ರು ಅಲ್ದೇ ಇರೋರು ಯಾರೇ ಆಗಿರ್ಲಿ ಅವ್ರ ತಂಗಿನ ಕೆಟ್ಟವ್ರು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಿದ್ದಾಗ ಯಾರಿಗಾಗ್ಲಿ ಕೋಪ ಬರೋದ್ ಸಹಜನೇ. ಇವ್ರ ಕೋಪ ಒಂದ್ ಸ್ವಲ್ಪ ಕೈವರೆಗೂ ಬರುತ್ತೆ ಅಷ್ಟೇ. ಕೈ ಎತ್ತೋದಕ್ಕೆ ಹೋಗ್ತಾರೆ. ಇಟ್ಸ್ ಓಕೆ. ಐ ಥಿಂಕ್ ನಾನು ಇವಾಗ ನಾನು ಮಹದೇವ್ ಹೇಗೆ ಅಂತ ಅರ್ಥ ಮಾಡ್ಕೋತಾ ಇದ್ದೀನಿ. ಅವ್ರಿಗೆ ಪ್ರೀತಿ ಹುಟ್ಟಿದೆ ಗೊತ್ತಿಲ್ಲ, ನನಗಂತೂ ಇನ್ನೂ ಹುಟ್ಟಿಲ್ಲ ಅವ್ರ ಮೇಲೆ ಪ್ರೀತಿ. ಎಲ್ಲೋ ಒಂದ್ ಕಡೆ ಒಂದ್ ಸೈಡ್ ಕಾರ್ನರ್ ಅಂತ ಇದೆ. ಐ ಟ್ರೀಟ್ ಹಿಮ್ ಆಸ್ ಹ್ಯೂಮನ್. ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನಿಗೆ ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೋಬೇಕು. ಆ ರೆಸ್ಪೆಕ್ಟ್ ಅಂತೂ ಇದ್ದೇ ಇದೆ. ಅಂಡ್ ಇಷ್ಟು ದಿನ ಆದ್ಮೇಲೆ ಡೆಫಿನೆಟ್ಲಿ ಯಾರಿಗೇ ಆಗಿರ್ಲಿ ಅದೊಂದು ಬಾಂಡ್ ಇದ್ದೇ ಇರುತ್ತೆ. ಅದೊಂದು ಗುಡ್ ಬಾಂಡ್ ಕ್ರಿಯೇಟ್ ಆಗಿದೆ. ಕಾವ್ಯ ಅವರು ಎಲ್ಲಿ ಹೋಗ್ತಾರೆ, ನಾನು ಅಲ್ಲಿ ಹೋಗ್ಬಿಡ್ತೀನಿ ಏನೋ ಒಂದ್ ನೆಪ ಹೇಳಿ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಅವ್ರು ನೀವ್ ಕೆಲ್ಸಕ್ಕೆ ಅಂತ ಹೋಗಿ ಇನ್ ಕೇಸ್ ಅವ್ರು ಬಂದ್ಬಿಟ್ರೆ ನೀವ್ ಅಕ್ಸೆಪ್ಟ್ ಮಾಡ್ತೀರಾ?
ಗೊತ್ತಿಲ್ಲ ಅಂದ್ರೆ ಕೆಲ್ಸಕ್ ಹೋಗ್ಬೇಕು ಅನ್ನೋ ಒಂದ್ ಮೇನ್ ಪ್ಲಾನ್, ಅಂದ್ರೆ ಕೆಲ್ಸಕ್ ಹೋಗ್ಬೇಕು ಅನ್ನೋದು ನಾನು ಮದ್ವೆಗ್ ಮುಂಚಿನಿಂದಾನು ನನ್ನ ಪ್ಲಾನ್ ಇದ್ದಿದ್ದೇ ಬೇರೆ, ಬಟ್ ಮದ್ವೆ ಆಗಿ ಹಿಂಗಾಯ್ತು. ಬಟ್ ಕೆಲ್ಸಕ್ ಹೋದಾಗ ಅವ್ರು ಬಂದ್ರೆ ಗೊತ್ತಿಲ್ಲ, ನಂಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಎಲ್ಲಿ ಹೋದ್ರು ಬೆನ್ ಹಿಂದೆ ಬಂದಿದ್ ಬೇತಾಳ ತರ ಅನ್ಸುತ್ತೆ. ಬಟ್ ಏನ್ ಮಾಡೋದು, ಬಂದ್ರೆ ಒಪ್ಕೊಬೇಕಾಗತ್ತೆ. ಓಕೆ, ಇನ್ನ ಸೆಟ್ ಆಫ್ ಸ್ಕ್ರೀನ್ ಅಂತ ಬಂದಾಗ ಹೇಗಿದೆ ನಿಮ್ಮ ಬಾಂಡಿಂಗ್ ಎಲ್ಲ ಮಹಾದೇವ್ ಅವ್ರ ಜೊತೆ ಮತ್ತೆ ಪ್ರಿಯಾ ಅವ್ರ ಜೊತೆ, ವಿಕಾಸ್ ಅವ್ರ ಜೊತೆ ಎಲ್ಲ? ಮಹದೇವ್ ಜೊತೆ ಬಾಂಡ್ ಅಂದ್ರೆ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಟು ಬಿ ಆನೆಸ್ಟ್, ಮೈ ಫೇವ್ರೆಟ್ ಕೋ ಆರ್ಟಿಸ್ಟ್ ಅಂತ ಹೇಳ್ಬೋದು ನನಗೆ. ಸೊ ನಾನು ತುಂಬಾ ಕಂಫರ್ಟಬಲ್ ಆಗಿದ್ದೀನಿ. ಲೈಕ್ ಐ ಕ್ಯಾನ್ ಬಿ ಮೈ ಸೆಲ್ಫ್. ನಾನು ಚೈಲ್ಡಿಶ್ ಆಗಿ ಆಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಮಹಾದೇವ್ ಅವರು ಇಸ್ ಲೈಕ್ ಮೈ ಫೇವ್ರೆಟ್ ಪರ್ಸನ್. ಅಂಡ್ ವಿಕಾಸ್ ಅವರು, ಪ್ರಿಯಾ ಲೈಕ್ ನಾವು ರಿಯಲಿ ಐ ಟ್ರೀಟ್ ಹರ್ ಆಸ್ ಮೈ ಸಿಸ್ಟರ್. ಸೊ ನಮ್ಮ ಬಾಂಡ್ ಇವನ್ ದಟ್ ಇಸ್ ಅಗೇನ್ ಇಟ್ಸ್ ವೆರಿ ಯುನೀಕ್. ವಿಕಾಸ್ ಅಗೇನ್ ಹಿ ಇಸ್ ಸಚ್ ಅ ನೈಸ್ ಗೈ. ಸೊ ನಮ್ಮ ಅದೇ ಒಬ್ರೊಬ್ರ ಹತ್ರ ಒಂದೊಂದು ಬಾಂಡ್ ಸ್ಪೆಷಲ್ ಆಗಿದೆ, ಬಟ್ ಥ್ಯಾಂಕ್ಫುಲಿ ಇಟ್ಸ್ ಆಲ್ ಇನ್ ಅ ಗುಡ್ ವೇ. ಅಂಡ್ ಅದ್ರಲ್ಲೂ ನಾನಲ್ಲಿ ಕೇಳ್ತಾ ಇದ್ದೆ, ಏನ್ ಹೇಳ್ತೀರಾ ಅಂದ್ರೆ ಇವಾಗ ಒಬ್ಬೊಬ್ರಿಗೆ ಒಂದೊಂದ್ ಹೆಸರು ಕೊಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ರು ಕಾವ್ಯ ಅಂತ ಅಂದ ತಕ್ಷಣ ತುಂಬಾ ಸ್ವೀಟ್ ಹುಡುಗಿ. ಯಾರು ಹೇಳಿದ್ದು? ವಿಕಾಸ್ ಅವರು. ಓಕೆ. ತುಂಬಾ ಸ್ವೀಟ್ ಅಂತ. ಅವಾಗ ನಾನ್ ಅಂದ್ರೆ ಅವ್ರು ತುಂಬಾ ಯೋಚನೆ ಮಾಡಿ ಆಮೇಲೆ ಇಲ್ಲ ನಾನು ಇದ್ರ ಬಗ್ಗೆ ಏನು ಹೇಳಲ್ಲ ಅಂತ ಹೇಳೋದು. ಏನ್ ಇದ್ರ ಬಗ್ಗೆ ಏನು ಹೇಳ? ಅವ್ರ ಬಗ್ಗೆ ನಾನೇನು ಹೇಳಲ್ಲ, ಯಾಕೆ? ಅವ್ರ ಬಗ್ಗೆ ಗೊತ್ತಿಲ್ಲ ಅಂತ ನನ್ ಬಗ್ಗೆ ಗೊತ್ತಿಲ್ವಂತ ಅಲ್ಲೇ ಹೋಗ್ತಿದಾರೆ ನೋಡಿ. ವಿಕಾಸ್ ಅವರೇ ಬನ್ನಿ ಇಲ್ಲಿ. ನನ್ ಬಗ್ಗೆ ನಾನ್ ಏನು ನಿಮ್ಗ್ ಕೇಳ್ದಾಗ ಮಾತಾಡೋದಿಲ್ಲ ಅಂತ ನೀವು ಏನು ಹೇಳಿದ್ರಂತೆ ಹೇಳಿಲ್ಲ ತಾನೆ ಅವ್ರ ಬಗ್ಗೆ. ಏನು ಯೋಚ್ನೆ ಮಾಡಿ ಹೇಳಿಲ್ವಂತೆ ನೀವು? ಬೇಡ ಯಾಕೆ? ಬಿಡಿ ಅಂತಂದ್ರಿ ತಾನೆ. ಬೇಡ ಬಿಡಿ ಅಂದ್ರ. ವೆರಿ ಸ್ವೀಟ್ ಅಂಡ್ ಕ್ಯೂಟ್ ಅಂತ ಹೇಳಿ. ಆಮೇಲೆ ಬೇಡ ಅಂದ್ರಿ ತಾನೆ. ಯಾವಾಗ ತೋರ್ಸ್ಬಿಡೋಣಪ್ಪ ಕ್ಯಾಮ್ರಾ. ನೋಡಿ ಹಿಂಗೆ ಸುಳ್ಳು ಹೇಳ್ತಾರೆ, ಫುಲ್ ಆಟ ಆಡ್ತಿರ್ತಾರೆ ಚಿಕ್ಕ ಮಗು ತರ. ಹಿಂಗೆ ಮನುಷ್ಯ. ಹಿಂಗೆ ಹಿಂಗೆ ಅಂದ್ರೆ ಮುಂದೆ ಹೇಳು ನನ್ನ ಬಗ್ಗೆ. ಹಿಂಗೆ ಏನ್ ಹೇಳಿ? ಸಚ್ ಎ ನೈಸ್ ಗೈ ಅಂದ್ರು, ನೀವೇ ಅವ್ರ ಬಗ್ಗೆ ಹೇಳಿಲ್ಲ. ನಾನು ಹೇಳಿದ್ನಲ್ಲ, ಗುಡ್ ಅಂದ್ರೆ ನನಗೆ ತುಂಬಾ ಒಳ್ಳೆ ಗುಡ್ ಫ್ರೆಂಡ್. ಹಾ. ಹೇಳಲ್ಲ. ಆ? ಸ್ವಲ್ಪ ತರ್ಲೆ. ಏನ್ ತರ್ಲೇನಿಲ್ಲ ಆಯ್ತಾ? ಅಷ್ಟೇ. ಅದಕ್ಕೆ ಅವ್ರು ಆಗ್ಲೇ ಹೇಳಿಲ್ಲ. ಆಫ್ ಸ್ಕ್ರೀನ್ ಏನ್ ಗೊತ್ತಾ, ಆನ್ ಸ್ಕ್ರೀನ್ ಮಹದೇವಂಗೆ ಮೂಗ್ ಮೇಲ್ ಕೋಪ ಅಂತಾರಲ್ಲ, ಆಫ್ ಸ್ಕ್ರೀನ್ ನನಗ್ ಮೂಗ್ ಮೇಲ್ ಕೋಪ ಇರುತ್ತೆ. ಬಟ್ ಅದಕ್ಕೆ ಆಗ್ಲೇ ಕೇಳಿದಾಗ ನಾನು ಏನಕ್ಕೆ ಏನು ಹೇಳಿಲ್ಲ ಅಂದ್ರೆ ಇದೇ ಭಯ. ಬಟ್ ನಾನ್ ಇವ್ರಿಗೆ ಏನ್ ಮಾಡ್ತೀನಿ ನಾನು? ಅದು ಹೌದು. ಒಂದ್ ಸೀರಿಯಲ್ ಹೀರೋ ಅಲ್ಲ, ನಮ್ ಸೀರಿಯಲ್ ಹೀರೋ ಇವ್ರು, ಒನ್ ಆಫ್ ದ ಹೀರೋಸ್ ಆಫ್ ಅವರ್ ಸೀರಿಯಲ್. ಇವ್ರಿಗೆ ನಾನೇನ್ ಮಾಡಕ್ ಆಗುತ್ತೆ ಹೇಳಿ? ನೋಡಿ ಫುಲ್ ಡೀಸೆಂಟ್ ಆಗಿ ಫುಲ್ ಶರ್ಟ್ ಬಟನ್ ಎಲ್ಲ ಹಾಕೊಂಡು. ನಾನು ಯಾವಾಗ್ಲೂ ಡಿಸೆಂಟ್ ಹೇಳಪ್ಪ ನನ್ನ ಬಗ್ಗೆ. ನಾನ್ ಯಾಕೆ ಹೇಳಿ? ನಂಗೇನ್ ಗೊತ್ತು? ಅಂದ್ರೆ ಯೂಶಲಿ ನಾನು ಸಿಂಗಲ್ ಅಲ್ವಾ, ಕೆಲವರು ಹುಡುಗಿರು ನೋಡ್ತಿರ್ತಾರೆ. ಸೊ ನನ್ನ ಬಗ್ಗೆ ನಾನು ಡೀಸೆಂಟ್ ಇನ್ನೋಸೆಂಟ್ ಅಷ್ಟು. ಒಂದ್ 5 ನಿಮಿಷ. 5 ನಿಮಿಷ ಬಂದಿದ್ದಾರೆ, ಶೂಟ್ ಅಲ್ಲಿ ಇದ್ದಾರೆ. ಅವ್ರಿಗೆ ಖುಷಿ ಆಗುತ್ತೆ ಅಂದ್ರೆ ನಾನು ನೋಡೋರಿಗೆ. ಅಲ್ಲ, ಹಂಗಿತ್ತು ಅಂದ್ರೆ ನಾನು ಸಿಂಗಲ್. ಒಂದ್ ನಿಮಿಷ, ಹಂಗಿತ್ತು ಅಂದ್ರೆ ನಾನ್ ಸಿಂಗಲ್. ನಾನು ನನ್ ಬಗ್ಗೆ ನಾನ್ ಪ್ರಮೋಟ್ ಮಾಡ್ಕೊಂಡು ನನಗ್ ಹುಡ್ಗನ್ ನೋಡ್ಕೊಂತೀನಿ. ನನಗ್ ಫಸ್ಟ್ ನೀನ್ ಪ್ರಮೋಟ್ ಮಾಡು, ನಂಗೆ ಒಳ್ಳೆ ಹುಡ್ಗ ಸಿಗ್ಲಿ ಅಂತ. ಅವಾಗ ನಾನು ಕ್ವಾಲಿಟೀಸ್ ಹೇಳಿ. ಲೈಫ್ ಅಲ್ಲಿ ಯಾರಾದ್ರೂ ಮದ್ವೆ ಆಗ್ಬೇಕು ಅಂತ ಇದ್ರೆ ಹುಡುಗಿಯರ ಏನೇ ಆಗ್ಲಿ, ಡೋಂಟ್ ಎವರ್ ಗೆಟ್ ಮ್ಯಾರಿಡ್ ಟು ಹಿಮ್. ಸರಿಗಿಲ್ಲ ಈ ಮನುಷ್ಯ. ಎಲ್ಲ ಹಿಂಗೆ ನಿಜವಾಗ್ಲೂ ಸರಿಗಿಲ್ಲ. ನಿಜವಾಗ್ಲೂ ಸರಿಗಿಲ್ಲ ಅವನು. ಹಿಂಗೇನಾರ ಹೆಣ್ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲಿ ಯಾರು ಇಂಟರ್ವ್ಯೂ ಮಾಡ್ತಾರೆ ಅವ್ರ ಹತ್ರ ಹೋಗ್ಬೇಕು. ಕೊನೆಗೆ ನನ್ನ ಲಾಸ್ಟ್ ಆಪ್ಷನ್ ನೋಡಿ. ಹಿಂಗೆ ಅವನು ಹುಡುಗಿಯರಿಗೆ ಫ್ಲರ್ಟ್ ಮಾಡೋದು. ಹುಡುಗಿಯರಿಗೆ ಫ್ಲರ್ಟ್ ಮಾಡೋದ್ರಲ್ಲಿ ಪಟ್ಟಿಂಗ್ ಅಂತ ಹೇಳ್ಬೋದು. ಎಲ್ಲಾ ಕಡೆನೂ ಕಾಳು ಹಾಕ್ತಾ ಇರ್ತಾನೆ. ಫುಲ್ ಕಾಳು ಹಾಕ್ತಾ ಇರ್ತಾನೆ. ಇದಕ್ಕೆ ಅಂತ ಕರೆದ ಅಲ್ಲಿ ಹೋಗೋಣ ನಾನು ತೆಗಿಯಕ್ಕೆ ಅಂತ ಕರೆದಿದ್ಯಾ? ನಿಮ್ಗೆ ಯಾವ ತರ ಹುಡುಗ ಬೇಕು? ನನಗೆ ಯಾವ ತರ ಹುಡುಗ ಬೇಕು? ಹುಡುಗ ಸಿಗ್ಲಿ ಸುಮ್ನಿರಿ. ನನಗ್ ಸಿಗ್ದಿರ ಏನು ನೋಡಿ. ಅವ್ರಿಗೆ ಫ್ಯಾನ್ಸ್ ಇದಾರೆ ಸರ್, ಫ್ಯಾನ್ಸ್ ನಿಮಗ್ ಗೊತ್ತಿಲ್ಲ ಅಷ್ಟೇ. ನನಗ್ ಯಾವ ತರ ಹುಡುಗ ಬೇಕು? ಕೈ ಇರ್ಬೇಕು. ಸುಮ್ನೆ ನೋಡಿ, ನಂಗ್ ಮಾತಾಡಕ್ ಬಿಡ್ತಿಲ್ಲ. ಹ್ಯಾಂಡ್ಸಮ್ ಆಗಿರ್ಬೇಕು. ನನಗೆ ಬಿಟ್ಟು ಬೇರೆ ನಾನ್ ಇನ್ವಾಗ ಹೇಳ್ತಿಲ್ಲ, ಸುಮ್ನಿರು. ನಾನ್ ಹ್ಯಾಂಡ್ಸಮ್ ಆಗಿರ್ಬೇಕು ಅಂದೆ. ನನ್ನನ್ನ ಚೆನ್ನಾಗ್ ನೋಡ್ಕೋಬೇಕು, ಪ್ರೀತಿಯಿಂದ ನೋಡ್ಕೋಬೇಕು, ಅಷ್ಟೇ. ನನ್ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು ನಂಗೆ. ಅಷ್ಟೇನಾ? ಬೇರೆ ಇಷ್ಟ ಓದಿರ್ಬೇಕು, ಇಂತ ಜಾಬ್ ಅಲ್ಲಿ ಇರ್ಬೇಕು, ಸ್ಯಾಲ್ರಿ ಬರ್ಬೇಕು, ಇಂತ ಜಾಬ್ ಅಲ್ಲಿ ಇರ್ಬೇಕು, ಅಂತ ಜಾಬ್ ಅಲ್ಲಿ ಇರ್ಬೇಕು, ಅವೆಲ್ಲ ಜಾಬ್ ಇಲ್ಲದೆ ನಡೆಯುತ್ತೆ. ಹಾಗಲ್ಲ, ಅಟ್ಲೀಸ್ಟ್ ಲೇಸಿ ಆಗಿ ಅಟ್ಲೀಸ್ಟ್ ಮನೇಲಿ ಕೂತಿಲ್ದಿರ ಹೊರಗಡೆ ದುಡಿದ್ರೆ ಬೆಟರು.
ಸ್ಯಾಲ್ರಿ ಬರ್ಬೇಕು ಅಷ್ಟೆಲ್ಲ ಇಷ್ಟೆಲ್ಲ ಓಕೆ, ಜೀವನ ನಡ್ಸೋದಿಕ್ಕೆ ಎಷ್ಟು ಬೇಕೋ ಅಷ್ಟೇ. ನಾನು ಅರ್ನ್ ಮಾಡ್ತಿರ್ತೀನಿ. ಸೊ ಸೊ ಆರಾಮ ಹುಡುಗರು ಯಾರು ಎಲ್ಲ ಕೆಲಸ ಮಾಡ್ತಿಲ್ಲ, ಪಾತ್ರೆ ತೊಳೆಯೋದು, ತಟ್ಟೆ ಎತ್ತಿರೋದು ಇವೆಲ್ಲ ಇಷ್ಟೇ lazy ನಾನು ಕೆಲಸ ಒಬ್ಳೆ ಇವ್ರು. ಆನ್ ಇವ್ರು ಅಷ್ಟೇ ಮಾಡೋದಿಲ್ಲ. ಮಾಡಲ್ಲ, ಅದು ನೀವು ಮಾಡ್ಬಿಟ್ರೆ ಸಾಕು. ನಾನು ಮಾಡ್ತೀನಿ ಹಂಗಲ್ಲ. ನಾನು ಅರ್ನ್ ಮಾಡ್ತೀನಿ. ಇಟ್ ವಿಲ್ ಆಲ್ಸೋ ಆಡ್ ಅಪ್. ಇವನ್ ದಟ್ ಗೈ ಶುಡ್ ಆಲ್ಸೋ ಅರ್ನ್. ಕರೆಕ್ಟ್ It should be like- ಅಫ್ಕೋರ್ಸ್ ಸರ್, ಹುಡ್ಗ ದುಡಿಬೇಕು, ಮನೇಲಿ ಕುತ್ಕೋಬಾರ್ದು ಅಂತ ಇರುತ್ತೆ. ಹುಡುಗ ಚೆನ್ನಾಗಿರ್ಬೇಕು. ನನ್ ಬಗ್ಗೆ ಬಿಟ್ಟು ಬೇರೆ ಬಗ್ಗೆ ಹೇಳ್ತೀರಿ. ನಿಮ್ಗೆ ಯಾವ ತರ ಹುಡುಗಿ ಬೇಕು ವೈಷ್ಣವಿ? ಇವನಿಗೆ ಹುಡುಗಿ ಸಿಕ್ಕಿದ್ರೆ ಸಾಕು. ಇವನ್ಗೆ ಎನಿ ಅನಿಮಲ್ ವಿಚ್ ಇಸ್ ಅ ಫೀಮೇಲ್ ಇಸ್ ಆಲ್ಸೋ ಏನ್ ಹೇಳ್ತಿದ್ಯಾ ಬ್ರೋ? ಕಟ್ ಮಾಡ್ಬಿಡಿ ಬ್ರೋ, ನಾನು ಬರೀತಾ ಹಂಗೆಲ್ಲ ಏನಿಲ್ಲ, ಸುಮ್ನೆ ಹೇಳಿದೆ. ನನಗೂ ಸಾಕಷ್ಟು ಲಿಸ್ಟ್ಗಳು ಇದಾವೆ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಅದೇ ಆಗ್ತಾ ಇರ್ತಾರಂತೆ. ಗೊತ್ತಿಲ್ಲ. ಅದ್ ಗೊತ್ತು ಬಿಡಿ, ಫುಲ್ ಮೆಸೇಜ್ಗಳಿರುತ್ತೆ. ಆಕ್ಚುಲಿ ನನಗೆ ಹುಡುಗಿ ಹೇಗಿರ್ಬೇಕು ಅಂದ್ರೆ, ಈಗ ಪ್ರೇಮ ಅನ್ನೋ ಪಾತ್ರ ಹೇಗಿದೆ ಅಂದ್ರೆ, ಪ್ರೇಮ ಯಾವ ಮಟ್ಟಿಗೆ ರಾಮ್ನ ಇಷ್ಟಪಡ್ತಾಳೆ, ರಾಮ್ ಅನ್ನೋದೆಲ್ಲದಕ್ಕೂ ಅಂದ್ರೆ ಎಲ್ಲದಕ್ಕೂ ರಾಮ್ ಯಾರು ಇಷ್ಟ, ಅಪ್ಪ ಅಮ್ಮ ಇಷ್ಟ ಅಂದ್ರೆ ರಾಮೇ ಬೇಕು ಅಂತಾರೆ. ನಿನ್ ಪ್ರಪಂಚ ಯಾರು ಅಂದ್ರೆ ರಾಮ, ನೀನ್ ಯಾರನ್ನ ಪೂಜಿಸ್ತೀಯ ರಾಮ. ಸೊ ಈ ತರ ಒಂದು ಹುಡುಗಿ ಬಬ್ಲಿ ಆಗಿದ್ರೆ ಆ ಹುಡುಗಿ ತರ ಇಷ್ಟ ಆಗ್ತಾರೆ ಅಂತ. ಬಟ್ ನೀನು ಹಂಗೆ ಇರ್ತೀಯಾ? ಅದೇನೋ ನೀನ್- ನೀವ್ ವಿಕಾಸ್ ಅಲ್ದೆ ಶ್ರೀರಾಮ್ ಆಗಿದ್ರೆ ಸಿಗ್ಬೋದೇನೋ. ನಾನ್ ವಿಕಾಸ್ ಹಂಗಿರೋದು. ನೀನು ರಾಮ್ ಆಗಿದ್ರೆ ನಿನಗೆ ಪ್ರೇಮ ಸಿಗ್ತಾಳೆ. ಇಂಟರ್ವ್ಯೂ ಹೋಗ್ತಾ ನನ್ನ ಲೈಫ್ ಸ್ಟೋರಿ ಬಗ್ಗೆ ಇದು ನೋಡ್ ನಂಗೆ ಹೆಣ್ಗಳು ಸಿಗ್ಲಿಲ್ಲ ಅಂದ್ರೆ ಅವಾಗ ನಿಜ ಅಲ್ವಾ? ಆ ಕ್ವಾಲಿಟೀಸ್ ಬೇಕಿದ್ರೆ ನೀನ್ ನಾನ್ ನೋಡ್ದೆ ಪೇಷಂಟ್ ಕಾಲ್ ಮಾಡ್ತಿದ್ದಾರೆ, ಮಾತಾಡ್ಕೊಂಡ್ ಬರ್ತೀನಿ. ಏನೋ ಹೇಳ್ತಿದ್ದೆ, ಈಗ ಸುಮ್ನಿರೋ. ಹೆಸರು ನೋಡ್ಬಿಟ್ಟೆ ನಾನು. ಹೆಸರು ನೋಡಿದ್ರೆ ನಾನು ನೋಡ್ದೆ. ಪೇಷಂಟ್. ಸೊ ಅಂದ್ರೆ ಈಗ ಆನ್ ಸೆಟ್ ಮಾತಾಡ್ತಾ ಇರೋದಲ್ವಾ, ಹಾಗಾಗಿ ಆನ್ ಸೆಟ್ ಸರಿ ಏನ್ ಪ್ರಾಬ್ಲಮ್ ಅಂತ ಕೇಳ್ಬಿಡಿ. ಪಿಕ್ ಮಾಡು, ಕಾಲ್ ಪಿಕ್ ಮಾಡು, ಮತ್ತೆ ಕಾಲ್ ಮಾಡು. ಅರ್ಥ ಆಗಲ್ಲ ನಮ್ ಲ್ಯಾಂಗ್ವೇಜ್. ನಮಗ್ ಅರ್ಥ ಆಗುತ್ತೆ. ಇವನ್ ಐ ಆಮ್ ಹೈಲಿ ಎಜುಕೇಟೆಡ್. ನಾವು ಓಕೆ, decode ಮಾಡ್ಕೊತೀವಿ. ನಾನು ಸ್ಪೇಸ್ ಸೈಂಟಿಸ್ಟ್. ಓಕೆ, ನಾನು ಸೈನ್ಸ್ ಓದಿದೀನಿ. ನಾನ್ ಸೈಕಾಲಜಿ ಓದಿದ್ದೀನಿ. ಓ ನೈಸ್. ರಿಯಲಿ ಸೈಕಾಲಜಿನಾ? ಸೇಮ್ ಕಾಲೇಜ್ ಸುರಾನ. ಓ ವಿ ಸ್ಪೋಕ್ ದಟ್ ಡೇ. ಯಾ, ನಾನು ಅದೇ ಕಾಲೇಜ್, ಬಟ್ ಹಿಂದಿನ ಕಾಲೇಜ್ ಹಿಂದೆ ಇದ್ರಲ್ಲ. ಯಾವತ್ತಿನ ತಿರುಗಿ ನೋಡಿಲ್ಲ, ಇದ್ರೆ ನಾನು ಕಾಣ್ತಿದ್ದೆ. ಸದ್ಯ ತಿರುಗಿ ನೋಡಿಲ್ಲ. ಅವ್ರೇ ಅಂತ ಚಿಕ್ಕವರು ಅಲ್ಲ. ಕರೆಕ್ಟ್. ನೀನು ನನಗಿಂತ ಚಿಕ್ಕವನ ಮತ್ತೆ. ಇವ್ ನನಗಿಂತ 2 ವರ್ಷ ದೊಡ್ಡವನು. ನನ್ ಏಜ್ ಹೇಳ್ಬೇಡ. ಏಜ್ ಹೇಳಿದ್ನಾ? ಎಷ್ಟು ವರ್ಷ ದೊಡ್ಡವನು ಅಂತ ಹೇಳಿ. ಇಲ್ಲ, ಅವ್ರು ತುಂಬಾ ಚಿಕ್ಕವರು ಅಂತ. ಅವ್ರಿಗಿಂತ 2 ವರ್ಷ ಅಂದ್ರೆ ನಾರ್ಮಲ್ ಏಜ್. ಓಕೆ, ನಡೆಯೋದು. ನಾರ್ಮಲ್ ಏಜ್. ಓಕೆ, 2 ವರ್ಷ ಮ್ಯಾಟ್ರ್ ಆಗಲ್ಲ. ಬಟ್ ದೊಡ್ಡವನು ನಂಗಿಂತ. ಹೌದು, ದೊಡ್ಡವನು ನಾನು. ದೊಡ್ಡವನು ಡೀಸೆಂಟ್ ಇನ್ನೋಸೆಂಟ್. ಡೀಸೆಂಟ್ ಇನ್ನೋಸೆಂಟ್ ಅಲ್ಲ, ದೊಡ್ಡವನು ಅಷ್ಟೇ. ಕಾಲಿಗೆ ಬೀಳ್ತೀನಿ ದೊಡ್ಡವ್ರಿಗೆ. ನೋಡಿ ಇವನ್ ಬಂದ್ಮೇಲೆ ಎಷ್ಟೊಂದು ಕಾನ್ವರ್ಸೇಷನ್ ಕ್ರಿಯೇಟ್ ಆಯ್ತು ನೋಡಿ. ನಾನಿರೋ ಕಡೆ ಖುಷಿ ಇರುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತೀವಿ. ನಾನಿರೋ ಕಡೆ ಖುಷಿ ಜಾಸ್ತಿ ಇರುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ಏನೋ ರೋಗವಿಲ್ಲ ಅನ್ನೋ ತರ ಮಾತುಗಾರ, ಸೊಗಸುಗಾರ, ಕನಸುಗಾರ ಎಲ್ಲ ಹೇಳುವ. ನೀನು ವಿಷ್ಣುವರ್ಧನ್ ರವಿಚಂದ್ರನ್ ಅಲ್ಲ. ಇನ್ನ ಇವಾಗ ಒಂದಷ್ಟು ತೆರೆ ಹಿಂದೆ ಆಫ್ ಸ್ಕ್ರೀನ್ ಅಲ್ಲಿ ಮಜಾ ಮಾಡ್ತಾ ಇರ್ತೀರಾ. ಅಂಡ್ ಆಗ್ಲೇ ಎಲ್ರು ಹೇಳ್ತಾರೆ ತುಂಬಾ ಸ್ವೀಟ್ ಕಾವ್ಯ ಅವರು ಅಂತ, ಅಂದ್ರೆ ವೈಷ್ಣವಿ ಅವರು ಅಂತ. ಸೊ ನಿಮಗೆ ಯಾರ್ ಫೇವ್ರೆಟ್ ಸೆಟ್ ಅಲ್ಲಿ? ನನಗೆ ಎಲ್ರೂ ಫೇವ್ರೆಟ್. ಹಂಗ ಕೇಳಿದ್ರೆ ಹೆಂಗೆ? ನಂಗೆ ಮಹಾದೇವ್ ಅವರು ತುಂಬಾ ಬಿಕಾಸ್ ನಾನು ಈ ಪ್ರಾಜೆಕ್ಟ್ ಇಂದ ಅಲ್ಲ, ಮುಂಚಿನಿಂದಾನು ನಂಗೆ ಅವ್ರ ಪರಿಚಯ ಇರೋದ್ರಿಂದ ಹಿಸ್ ಲೈಕ್ ಮೈ ಫೇವ್ರೆಟ್ ಪರ್ಸನ್. ಅಂಡ್ ಇವನ್ ಹಿ ನೋಸ್ ದಟ್. ಅಲ್ಲ, ನೀವು ಅವ್ರು ಹೇಳ್ತಾ ಇದ್ರು ನೀವು ಆಫ್ ಸ್ಕ್ರೀನ್ ಅಲ್ಲಿ ಅಣ್ಣ ಅಂತ ಕರಿತೀರಾ ಅಂತ. ಅಂದ್ರೆ ಹೌದು. ಅಂದ್ರೆ ಮುಂಚೆಲ್ಲ ಅವರು ನಮ್ಮನೆ ರಾಣಿ ಮಾಡ್ತಿದ್ರು. ಅವಾಗ ಅಂಕಿತಾ ಅಕ್ಕ ಅಣ್ಣ ಅಂತ ಕರೆಯೋರು. ನಾನು ಅಂಕಿತಾ ಅಕ್ಕನೇ ಅಕ್ಕ ಅಂತ ಕರಿತಾ ಇದ್ದೆ. ಸೊ ಅಗೇನ್ ಐ ಕಾಲ್ಡ್ ಹಿಮ್ ಆಸ್ ಅಣ್ಣ. ಹಂಗಾಗಿದ್ದು. ಇವಾಗ ಐ ಟ್ರೈ ಟು ಕಟ್ ಇಟ್ ಡೌನ್. ಇವಾಗ ನಾನು ಅವ್ರನ್ನ ಅಣ್ಣ ಅಂತ ಕರೆಯೋದಿಲ್ಲ. ಬಟ್ ಯಾ, ಡೆಫಿನೆಟ್ಲಿ ಹಿ ಇಸ್ ಮೈ ಫೇವ್ರೆಟ್ ಪರ್ಸನ್. ನಮ್ಮ ಅಣ್ಣ ಅಂದಿದ್ದು ಅಂದ್ರೆ ರಘು ಅವರು, ಮಹಾದೇವ್ ಅವರು ಅಂತ ಹೇಳಿದ್ದು. ಓಕೆ, ಇನ್ನು ವೈಷ್ಣವಿ ಅವರೇ, ನಿಮ್ ಪ್ರಕಾರ ಸೆಟಲ್ ಯಾರು ತುಂಬಾ ತರ್ಲೆ ಮಾಡೋದು? ತರ್ಲೆ ಪ್ರಿಯಾ ಮಾಡ್ತಾಳೆ.
ನಾನು ಮಾಡ್ತೀನಿ. ಹ್ಮ್ ಎಲ್ರು ತರ್ಲೆಗಳೇ, ಇವ್ನ್ ಮಾಡ್ತಾನೆ, ವಿಕಾಸ್ ಮಾಡ್ತಾನೆ, ಹ್ಮ್ ಇವ್ನ್ ಫ್ಲರ್ಟ್ ಮಾಡ್ತಾನೆ, ಇವ್ನ್ ಬೇರೆ ತರ ತರ್ಲೆ ಇವಂದು. ಸೊ ನಾವಿಬ್ರೆ, ನಾನು ಪ್ರಿಯಾನೇ ಜಾಸ್ತಿ ತರ್ಲೆ ಮಾಡೋದು. ಇನ್ನು ತುಂಬಾ ತಿನ್ನೋದು ಯಾರು ಫುಡ್ಡಿ? ಏನ್ ಗೊತ್ತಾ, ಪ್ರಿಯಾಂಗೂ ಅಷ್ಟೇ ನನಗೂ ಅಷ್ಟೇ ತಿನ್ನೋದಕ್ಕೆ ಇಷ್ಟ, ಬಟ್ ತಿನ್ನಕ್ಕಾಗ. ಫುಡ್ಡಿ ಅಂತ ಆತರ ಯಾರು ಇಲ್ಲ. ಸೆಟ್ಟಿಗೆ ಲೇಟಾಗಿ ಬರೋದು ಯಾರು? ಲೇಟಾಗಿ ನೀವು ಅಕ್ಕನ ಬಗ್ಗೆನೇ ಕೇಳ್ತೀರಾ? ಲೇಟಾಗಂತ ಆನ್ ಟೈಮ್ ಬರ್ತೀನಿ ಆಯ್ತಾ, ನಾನು ಆನ್ ಟೈಮ್ ಬರ್ತೀನಿ. ಹ್ಮ್ ಲೈಕ್ ಪ್ರಾಪರ್ ಕ್ಯಾಮ್ರಾ ಮುಂದೆ ಎಷ್ಟೊತ್ತಿಗೆ ಇರ್ಬೇಕೋ ಅಷ್ಟೊತ್ತಿಗೆ ಇರ್ತೀನಿ ಅಷ್ಟೇ. ಇವರು ಊರಿಗೆ ಮುಂಚೆ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿರ್ತಾರೆ, ನಾನು ಹಂಗ್ ಮಾಡಲ್ಲ. ಎಷ್ಟೊತ್ತಿಗೆ ರೆಡಿ ಇರ್ಬೇಕು ನಂಗೆ ಗೊತ್ತು, ಎಷ್ಟೊತ್ತು ಬೇಕು ಅಂತ ಅಷ್ಟೊತ್ತಿಗೆ ರೆಡಿ. ಮಹಾದೇವರು ಲೇಟಾಗಿ ರೆಡಿ ಬರೋದು ಸೆಟ್ಟಿಗೆ, ನಾನ್ ಆದ್ಮೇಲೆ ಬರೋದು ಅವರು. ಸರ್ ಸೆಟ್ಟಿಗೆ ಲೇಟಾಗಿ ಬರ್ತೀರಂತ. ತುಂಬಾ ಫನ್ನಿ. ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಿ, ಅವರು ಬಂದು ಹೋಗಿದ್ದ ಕಾರಣ. ನಾನು ಬಾಯಿ ಬಡ್ಕೊತಿರ್ತೀನಿ ಯಾವಾಗ್ಲೂ, ಅದಕ್ಕೇನೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ನಿಧಾನಕ್ಕೆ ಮಾತಾಡ್ತೀನಿ. ಸೊ ಹಂಗೆ. ಓಕೆ. ಇನ್ನ ಅಂದ್ರೆ ಪ್ರೇಮ ಕಾವ್ಯ ಸೀರಿಯಲ್ ನಿಮ್ಮ ಕಮ್ ಬ್ಯಾಕ್ ಸೀರಿಯಲ್ ಆಗಿತ್ತು. ಅಂದ್ರೆ ಕನ್ನಡಕ್ಕೆ ಒಂದ್ 2 ವರ್ಷ, 2-3 ವರ್ಷ, 5 years ಗ್ಯಾಪ್ ಆಗಿತ್ತು. ನಾನು ಮಿಥುನ ರಾಶಿ ಆದ್ಮೇಲೆ ಆಲ್ಮೋಸ್ಟ್ 5 years ಗ್ಯಾಪ್ ಆಗಿತ್ತು ನನಗೆ. ಎಷ್ಟು ಬೇಗ ಹೋಗ್ತಾ ಇದೆ ಇಯರ್ಸ್ ಅಂತ. ತುಂಬಾ ಬೇಗ ಹೋಗ್ತಿದೆ. ಓಕೆ. ಅಂದ್ರೆ ಈಗ 5 years ಆದ್ಮೇಲೆ ನೀವು ಮತ್ತೆ ಕಮ್ ಬ್ಯಾಕ್ ಮಾಡಿರೋದು ಪ್ರೇಮ ಕಾವ್ಯ ಮೂಲಕ. ಅಂದ್ರೆ ಈ ಸ್ಕ್ರಿಪ್ಟ್ ಅಥವಾ ಈ ಸ್ಟೋರಿ ಎಷ್ಟು ಸ್ಪೆಷಲ್ ಆಗತ್ತೆ? ವೆರಿ ಸ್ಪೆಷಲ್. ಅಂದ್ರೆ ನನಗೆ ಎಲ್ಲೇ ಹೋದ್ರು ನಮ್ಮೂರ್ ನಮ್ಗೆ ಮೇಲು ಅಂತ ಅಣ್ಣವ್ರ ಹಾಡೇ ಇದೆ. ಸೊ ಹಂಗೆ ನನಗೆ ಮಲಯಾಳಮು, ತೆಲುಗು, ತಮಿಳ್ ಎಷ್ಟೇ ಮಾಡಿದ್ರು ನಂಗೆ ಕನ್ನಡ ಮಾಡ್ಬೇಕು, ನಮ್ಮೂರಲ್ಲಿ ನಾನು ಇರ್ಬೇಕು. ಪ್ಯಾಕಪ್ ಆಗಿದ ತಕ್ಷಣ ಮತ್ತೆ ಮನೆಗೆ ಹೋಗ್ಬೇಕು, ಯಾವ್ದೋ ಸ್ಟೇಗೆ ಹೋಗ್ಬಾರ್ದು ಅಂದ್ರೆ ತುಂಬಾ ಆಸೆ ಪಡ್ತಿದ್ದೆ, ತುಂಬಾ ಕ್ರೇವ್ ಮಾಡ್ತಿದ್ದೆ ಅಂತ ಹೇಳ್ಬೇಕು. ಬಟ್ ಫೈನಲಿ ಪ್ರೇಮ ಕಾವ್ಯ ನನಗೆ ತುಂಬಾ ಸ್ಕ್ರಿಪ್ಟ್ಸ್ ಬಂದಿತ್ತು, ತುಂಬಾ ಸ್ಟೋರಿ ಬಂದಿತ್ತು. ಏನೋ ನಂಗಿದು ಇಷ್ಟ ಆಯ್ತು, ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಅಂಡ್ ಇಲ್ಲಿ ಇಬ್ರು ಹೀರೋಯಿನ್ ಅಂದಾಗ ಯೂಶಲಿ ನಾನು ತುಂಬಾ ಸ್ಕೆಪ್ಟಿಕಲ್ ಆಗಿದ್ದೆ, ಇಬ್ರು ಹೀರೋಯಿನ್ ಅಂತ. ಬಟ್ ಸ್ಟೋರಿನೇ ಡಿಫ್ರೆಂಟ್ ಇದೆ, ಇವ್ರದೇ ಬೇರೆ ಟ್ರ್ಯಾಕು, ಅವ್ರದೇ ಬೇರೆ ಟ್ರ್ಯಾಕು. ಇಬ್ರಿಗೂ ಅದೇ ಇಂಪಾರ್ಟೆನ್ಸ್ ಇದೆ, ಅದೇ ಕತೆ ಇದೆ, ಡಿಫ್ರೆಂಟ್ ಕತೆಗಳಿದೆ. ಸೊ ನನಗೊಂಥರ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಐ ವೆಂಟ್ ಫಾರ್ ದಿಸ್. ಇನ್ನು ಮೂವೀಸ್ ಮಾಡಲ್ವಾ ವೈಷ್ಣವಿ ಅವರು? ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಬಟ್ ಏನಂದ್ರೆ ನನಗೆ ತುಂಬಾ ಫುಲ್ ಹೆಕ್ಟಿಕ್ ಆಗೋಗಿದೆ ನನಗೆ. ಸೊ ನಾನು ಮೊನ್ನೆ ಯಾರಿಗೋ ಅದೇ ಹೇಳ್ತಿದ್ದೆ, ತಿಂಗಳಲ್ಲಿ ಬರೀ 30 ದಿನ ಯಾಕಿದೆ, ಅಟ್ಲೀಸ್ಟ್ ಒಂದು 45 days ಇದ್ದಿದ್ರೆ ಇನ್ನೂ ಈಸಿಯಾಗಿ ಹೋಗಿರೋದು. ಐ ವುಡ್ ಹ್ಯಾವ್ ಗಾಟ್ ಸಮ್ ಟೈಮ್ ಅಂಡ್ ಕೆಲಸಗಳಿಗೆ, ಪ್ರಾಜೆಕ್ಟ್ಗಳಿಗೆ ಎಲ್ಲದಕ್ಕೂ ಟೈಮ್ ಸಿಗೋದು ಅಂತ. ಆ ಲೆವೆಲ್ ಹೆಕ್ಟಿಕ್ ಆಗೋಗಿದೆ. ಬಟ್ ಡೆಫಿನೆಟ್ಲಿ ಐಲ್ ಡು. ಓಕೆ. ನನಗೆ ಅಂದರೆ ಅಫ್ಕೋರ್ಸ್ ಈಗಾಗಲೇ 1-2-3 ಜನ ಕೇಳಿರ್ತಾರೆ. ನಿಮ್ಮದು ತುಂಬ ವೈರಲ್ ಆಯಿತು ಒಂದಷ್ಟು ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಆಲ್ಸೋ ನೆಗೆಟಿವ್ ಕಮೆಂಟ್ಸ್ ಕೂಡ ತುಂಬ ಜಾಸ್ತಿ ಬಂತು. ಆ್ಯಂಡ್ ನಿಶ್ವಿಕಾ ನಾಯ್ಡು ಅವರು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಂಡ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಐ ಫೀಲ್ ವೆರಿ ಥ್ಯಾಂಕ್ಫುಲ್ ಬಿಕಾಸ್ ಅಟ್ಲೀಸ್ಟ್ ಇವಾಗ women are standing up for themselves and for others. In that case, ma'am, thank you so much for that. ನಮ್ಮೆಲ್ರಿಗೂ ಬೆನ್ನೆಲುಬಾಗಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಕಮೆಂಟ್ ವಾಟ್ ಐ ಫೀಲ್ ಇಸ್ ಕರ್ಮ ಅಷ್ಟೇ. ನೀನೇನು, ನಿನ್ನ ಮನಸ್ಥಿತಿ ಏನು, ನಿನ್ನ ಲೆವೆಲ್ ಏನು ಅಂತ ತೋರಿಸುತ್ತೆ ಅಷ್ಟೇ. ನನಗೆ ಬಾದರ್ ಆಗಲ್ಲ ಅದು, ನೀವೇನೇ ಮಾಡಿ ನಂಗೆ ಬಾದರ್ ಆಗಲ್ಲ. ಇನ್ನು ಪ್ರೇಮ ಕಾವ್ಯ ಸೀರಿಯಲ್ ಅಂತ ಬಂದಾಗ ಈ ಸೆಟ್ಟಿಗೆ ಬರೋಕ್ಕೆ ಎಷ್ಟು ಈಗರಾಗಿ ವೆಯ್ಟ್ ಮಾಡ್ತಾ ಇರ್ತೀರಾ? ನನಗೆ ಇವತ್ತು ಶೆಡ್ಯೂಲ್ ಬ್ರೇಕ್ ಆದಮೇಲೆ ಇವತ್ತು ಶೂಟು ಇಸ್ ಲೈಕ್ ಮತ್ತೆ ಕಾವ್ಯ ಆಗ್ತೀನಿ ಅಂತ ಫುಲ್ಲು ನನಗೆ ತುಂಬ ಎನರ್ಜೆಟಿಕ್ ಆಗಿ ಏನು ಸೀನು ಏನು ಎತ್ತ ಫುಲ್ ಎನರ್ಜೆಟಿಕ್ ಆಗಿ ಬರ್ತೀನಿ. ಮಾರ್ನಿಂಗ್ ಎಲ್ಲ, ರಾತ್ರಿ ಎಲ್ಲ ನಾಳೆ ಶೂಟ್ ಇದೆ ಅಂದ್ಕೊಂಡು ಒಂಥರ ಎನರ್ಜಿ ಇರುತ್ತೆ. ಅದೊಂಥರ ಕನ್ನಡ ಸೆಟ್ಟು, ಕನ್ನಡ ಪ್ರಾಜೆಕ್ಟ್ ಅಂದರೆ ಒಂಥರ ಮಜಾ ಇರುತ್ತೆ. ಈಗಾಗಲೇ 100 to 150 ಎಪಿಸೋಡ್ಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಎಷ್ಟು ಬೇಗ ಹೋಯ್ತು ಅಂತ ನಿಮ್ಗೆ ಅನ್ಸುತ್ತೆ? ನಮಗೆಲ್ಲ ರೀಸೆಂಟಾಗಿ ಪ್ರೆಸ್ ಮೀಟ್ ಮಾಡ್ದಂಗಿದೆ. ಹೌದು, ತುಂಬ ಮೊನ್ನೆ ಮೀಟ್ ಮಾಡ್ದಾಗಿದೆ. ತುಂಬ ಕಣ್ಬಿಡೋ ಅಷ್ಟರಲ್ಲಿ ಇಟ್ಸ್ ಆಲ್ರೆಡಿ ಡಿಸೆಂಬರ್. ನೀವು ಹೇಳ್ದಾಗೆ 100+ ಎಪಿಸೋಡ್ಸ್ ಆಗಿದೆ. ಮೊನ್ನೆ ಅಲ್ವಾ ಸ್ಟಾರ್ಟ್ ಮಾಡಿದ್ದು. ನಂಗಿನ್ನೂ ಇದು ಹೊಸ ಪ್ರಾಜೆಕ್ಟು ಅನ್ನೋ ಫೀಲ್ದಲ್ಲೇ ಇದೆ. ಬಟ್ ಕತೆ ತುಂಬ ಮುಂದುವರೆದಿದೆ. ಕತೆ ಎಲ್ಲ ಅಷ್ಟೊಂದು ಮುಂದುವರೆದಾಗ ಕತೆ ಮುಂದುವರೆದೋಗಿದೆ ಅಂದರೆ ಫಾಸ್ಟಾಗಿ ತೊಗೊಂಡು ಹೋಗ್ತಿದ್ದಾರೆ, ಹೌದು. ಬಟ್ ಇಷ್ಟೊಂದು ಎಪಿಸೋಡ್ಸ್ ಆಯ್ತಾ, ಅಷ್ಟೊಂದು ದಿನಗಳು ಕಳೆದೋಯ್ತಾ ಅಂತ ನಮಗೆ ಒಂಥರ ಹೌದಲ್ಲ ಅಂತ ಒಂದು ಫೀಲು.
ನಿಮ್ ಡೈಲಿ ರೊಟೀನ್ ಏನಿರುತ್ತೆ ವೈಷ್ಣವಿ ಅವರೇ? ಅಂದ್ರೆ ಇವಾಗ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಎಷ್ಟು ಬ್ಯೂಟಿಫುಲ್ ಆಗಿ ಹೇಗೆ ಮೇಂಟೈನ್ ಮಾಡಿರ್ತಾರೆ ಇವರು, ಹೇಗೆ ಆ ಎನರ್ಜಿನ ಕ್ಯಾರಿ ಮಾಡ್ಬೋದು ಅಂತ. ಬ್ಯೂಟಿ ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತಾರೆ ಹಾಗೆ. ಏನಿಲ್ಲ, ನಾನು ಏನು ಮಾಡಲ್ಲ. ಇನ್ಫ್ಯಾಕ್ಟ್ ಮಾಡಬೇಕು ಸ್ಕಿನ್ ಕೇರು. ಔಟ್ಡೋರ್ ಹೋದಾಗ ಅಟ್ಲೀಸ್ಟ್ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಮಾಯ್ಶ್ಚರೈಸ್ ಮಾಡ್ತೀನಿ ಅಷ್ಟೇ. ಬಿಟ್ರೆ ಏನು ಇಲ್ಲ. ಸ್ಕಿನ್ ಕೇರ್ ರೊಟೀನ್ ಅಂತ ಲೈಕ್ ನಾವು ಇನ್ಸ್ಟಾಗ್ರಾಮಲ್ಲಿ 10 ಸ್ಟೆಪ್ಸ್ ಆಫ್ ರೊಟೀನ್ ಅದೆಲ್ಲ ನಾನು ಮಾಡೋದಿಲ್ಲ. ಐ ಡೋಂಟ್ ಥಿಂಕ್ ಸೊ. ಅದು ಹೆಲ್ದಿನೂ ಅಲ್ಲ ಅಂತ ಅನ್ಸುತ್ತೆ, ಅಷ್ಟೊಂದು ಕೆಮಿಕಲ್ಸ್ ಹಾಕೋದು ಫೇಸ್ಗೆ. ಅಲ್ಲಿ ಗೋ ಫಾರ್ ಹೋಮ್ ಮೇಡ್, ಮನೆಯಲ್ಲಿ ಕಡಲೆ ಹಿಟ್ಟು ಅದು ಇದು ಎಲ್ಲ ಮಾಡ್ತೀವಿ. ಸೊ ಹಾಗೆ ಅದು ಮಾಡ್ತೀನಿ, ಬಟ್ ಈ ನಡುವೆ ಅದಕ್ಕೂ ಟೈಮ್ ಆಗ್ತಿಲ್ಲ ಅಷ್ಟೇ. ನಾನು ಮೇಜರಾಗಿ ಏನು ಮಾಡಲ್ಲ, ಬಟ್ ಡೆಫಿನೆಟ್ಲಿ ಸ್ಕಿನ್ ಕೇರ್ ಮಾಡಬೇಕು. ಐ ಆಮ್ ನಾಟ್ ಪ್ರಮೋಟಿಂಗ್ ಇಟ್, ಮಾಡಬೇಕು, ಬಟ್ ಎಕ್ಸಸ್ ಕನ್ಸಂಪ್ಷನ್ ಮಾಡಬಾರ್ದು. ಎಲ್ಲದಕ್ಕೂ ಅದರದ್ದೇ ಆದಂತಹ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಪ್ರಕಾರ ಮಾಡ್ಕೊಂಡು ಹೋದ್ರೆ ಇಟ್ಸ್ ಗುಡ್ ಫಾರ್ ಎವ್ರಿಬಡಿ. ಅಂಡ್ ನಿಮ್ಮ ಪ್ರೇಮ ಕಾವ್ಯ ಲುಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಜನಕ್ಕೆ. ಅಂದ್ರೆ ನಾನು ಕಮೆಂಟ್ಸ್ ಓದ್ತಿರ್ತೀನಿ, ಸ್ಯಾರಿ ಎಲ್ಲಿ ತಗೊಂಡ್ರಿ, ಜ್ಯುವೆಲರಿ ಎಲ್ಲಿ ತಗೊಂಡ್ರಿ ಅಂತೆಲ್ಲ ಹಾಕ್ತಿರ್ತಾರೆ. ಯೂಶಲ್ ಆಗಿ ನೀವು ಶಾಪಿಂಗ್ ಅಂದ್ರೆ ನೀವು ತುಂಬಾ ಇಷ್ಟ ಅಂತ ಕೂಡ ಈ ಹಿಂದೆ ಹೇಳಿದ್ರಿ. ಹೌದು. ಸೊ ಹೇಳಿ, ಎಲ್ಲೆಲ್ಲಿ ತಗೋತೀರಾ ಬಟ್ಟೆನ ಅಥವಾ ಜ್ಯುವೆಲರಿನ? ನಂದು ಕೆಲವೊಂದು ಆನ್ಲೈನ್ ಆಗುತ್ತೆ. ನನಗೆ ಕಾಟನ್ ಸ್ಯಾರೀಸ್ ತುಂಬಾ ಇಷ್ಟ. ಸೊ ನನಗೆ ಕಾವ್ಯ ಪಾತ್ರಕ್ಕೆ ಕಾಟನ್ ಸ್ಯಾರೀಸ್, ಯು ಕ್ಯಾನ್ ಪ್ಲೇ ಅರೌಂಡ್ ವಿತ್ ಕಾಟನ್ ಸ್ಯಾರೀಸ್ ಅಂತ ಹೇಳಿದಾಗ, ನನ್ನ ಪರ್ಸ್ನಲ್ ಕಲೆಕ್ಷನ್ ಆಫ್ ಕಾಟನ್ ಸ್ಯಾರೀಸ್ ತುಂಬ ಇದೆ, ಇನ್ಕ್ಲೂಡಿಂಗ್ ದಿಸ್ ಇಸ್ ಮೈ ಪರ್ಸ್ನಲ್ ಕಲೆಕ್ಷನ್ ಆಫ್ ಕಾಟನ್ ಸ್ಯಾರೀಸ್. ನನ್ನ ಪಾತ್ರಕ್ಕೆ ಕಾಟನ್ ಸ್ಯಾರೀಸ್ ಅಂತ ಬಂದಿದ ತಕ್ಷಣ ಐ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್, ಬಿಕಾಸ್ ತುಂಬ ಕಂಫರ್ಟಬಲ್ ಇರುತ್ತೆ. ಆ್ಯಂಡ್ ನನಗೆ ಮೋರ್ ಓವರ್ ಸೀರೆ ಅಂದ್ರೇ ತುಂಬ ಅಂದರೆ ತುಂಬ ಹುಚ್ಚು. ಮೈಸೂರು ಸಿಲ್ಕ್ ಸೀರೆ, ಕಾಟನ್ ಸೀರೆ ಇವೆರಡು ನನಗೆ ತುಂಬಾ ಇಷ್ಟ. ಸೊ ಸ್ಯಾರಿ ಕಲೆಕ್ಟ್ ಮಾಡೋದೆಲ್ಲ ತುಂಬ ಇಷ್ಟ. ಸೊ ನನ್ನ ಕಲೆಕ್ಷನ್ಸ್ ತುಂಬ ಇದೆ. ಅದ್ರ ಮೇಲೆ ಕಾವ್ಯ ಪಾತ್ರಕ್ಕೆ ಅಂತ ಒಂದಷ್ಟು ಅಲ್ಲಿ ಇಲ್ಲಿ ಕ್ಯಾರೆಕ್ಟರ್ಗೆ ಸೆಟ್ ಆಗುತ್ತಾ ಸರಿ ತಗೋ, ಜ್ಯುವೆಲ್ಸ್ ಇಲ್ಲಿ ಸೆಟ್ ಆಗುತ್ತಾ ತಗೋ, ಹಾಗೆ. ಬಟ್ ಐ ಮೇಕ್ ಶ್ಯೂರ್ ಓವರ್ ಕನ್ಸಂಪ್ಷನ್ ಆಗಿ ಯೂಸೇ ಮಾಡದಿರೋ ಥರ ಮಾಡ್ಕೊಳ್ಳೋದಿಲ್ಲ. ಡೆಫಿನೆಟ್ಲಿ ಐ ಡೂ ಯೂಸ್ ಆಗುವಂಥದ್ದು ಮಾತ್ರ ತೊಗೊತೀನಿ. ಓಕೆ, ನನ್ನ ಕೊನೆ ಪ್ರಶ್ನೆ. ಆಲ್ರೆಡಿ ಎಕ್ಸಾಸ್ಟ್ ಆಗೋಗಿದಾರ ಗೊತ್ತಾಗ್ತಿದೆ. ಸೊ ಇವಾಗ ಆಲ್ಮೋಸ್ಟ್ ತಿಂಗಳಲ್ಲಿ ಎಷ್ಟು ದಿನ ಶೂಟಿಂಗ್ ಮಾಡ್ತೀರಾ? ಅಂಡ್ ಈಗ ಹೇಗಿದೆ ರೆಸ್ಪಾನ್ಸ್, ಹೇಗಿದೆ, ಅಂಡ್ ಜನ ಹೇಗೆ ರೆಕಗ್ನೈಸ್ ಮಾಡ್ತಿದ್ದಾರೆ, ಹೇಗೆ ಸ್ವೀಕರಿಸಿದ್ದಾರೆ ನಿಮ್ಮನ್ನ ಅನ್ನೋದು? ಆಲ್ಮೋಸ್ಟ್ ನಾವು ಫಸ್ಟ್ ಪ್ರಶ್ನೆ ಆಲ್ಮೋಸ್ಟ್ ನಾವು 15 days ಪ್ಲಸ್ ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ನಾವು ಸ್ಟಾರ್ಟಿಂಗ್ ಅಂತೂ ಮಾರ್ನಿಂಗು ನೈಟು ಬೆಳಿಗ್ಗೆ ಯಾವ್ದು ರಾತ್ರಿ ಯಾವುದು ಗೊತ್ತಾಗ್ತಿರ್ಲಿಲ್ಲ ಮದುವೆ ಸೀಕ್ವೆನ್ಸಲ್ಲಿ. ಹಾಗೆ ಶೂಟ್ ಮಾಡಿದ್ವಿ. ಬಟ್ ಇವಾಗ ಆಲ್ ಸೆಟ್, ಪ್ರಾಪರಾಗಿ ಶೆಡ್ಯೂಲ್ ಪ್ರಕಾರ ಹೋಗ್ತಾ ಇದ್ದೀವಿ. ಆ್ಯಂಡ್ ರೆಸ್ಪಾನ್ಸ್ ಅಂತೂ ತುಂಬ ಅದ್ಭುತವಾಗಿದೆ. ಹೊರಗಡೆ ಹೋದಾಗ ಜನಗಳು ನನ್ನ ನೋಡಿದ್ರೆ ಒಂದು ರಾಶಿ ಅಂತ ಮಾತಾಡಿಸ್ತಾರೆ. ದಿಸ್ ಇಸ್ ರಾಶಿ ರೆಸಿಡೆನ್ಸಿ ಅಂತ ನಾವು ಇವತ್ತು ಶೂಟ್ ಮಾಡ್ತಾ ಇದ್ವಿ. ನಮ್ಮ ಸೆಟ್ಟಲ್ಲೇ ಹೇಳ್ತಾ ಇದ್ರು, ಏನಮ್ಮ ನಿಂದೆನಾ ಇದು ಏರಿಯಾ, ನಿಂದೆನಾ ಅಂತ ಹೇಳ್ತಾ ಇದ್ರು. ನಾನು ಹೌದು ನಂದೇನೆ ಅಂತ ಹೇಳ್ತಾ ಇದ್ದೆ. ಸೊ ನಮ್ಮ ಸೆಟ್ಟಲ್ಲಾಗಿರಲಿ, ನನಗೆ ರಾಶಿ ಇಸ್ ಲೈಕ್ ನನ್ನ ಬ್ಲಡ್ಡಲ್ಲಿ ರಾಶಿ ಪಾತ್ರ ಇದೆ ಅಂತ ಹೇಳಬೇಕು. ತುಂಬ ನನಗೆ ಅದು ಆ ಪಾತ್ರ ಇನ್ಫ್ಲುಯೆನ್ಸ್ ಮಾಡಿದೆ. ಸೊ ಜನಗಳು ನನ್ನ ಎರಡೆರಡು ಇದರಲ್ಲಿ ಒಂದಷ್ಟು ಇವೆಂಟ್ಸ್ಗೆ ಹೋಗಿದ್ದೆ ರೀಸೆಂಟ್ಲಿ. ನೀವು ರಾಶಿ ಅಲ್ವಾ, ನೀವು ಪ್ರೇಮ ಕಾವ್ಯ ಅಲ್ವಾ ರಾಶಿ ಅಲ್ವಾ ಅಂತ ಒಂದಷ್ಟು ಪಾತ್ರಗಳಲ್ಲಿ ಕೆಲವೊಬ್ರು ಬರ್ತಾರೆ. ನೀವು ಸೀತಾ ಅಲ್ವಾ ನಮ್ಮ ತೆಲುಗು ಪ್ರಾಜೆಕ್ಟು, ಹಾಗೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಎಲ್ಲ ವಿಭಿನ್ನ ಪಾತ್ರಗಳನ್ನು ಪ್ಲೇ ಮಾಡಿ ಜನಗಳು ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಅಪ್ರಿಷಿಯೇಟ್ ಮಾಡಿದಾಗ ಒಬ್ಬ ಕಲಾವಿದನಿಗೆ ಅಥವಾ ಒಬ್ಬ ಕಲಾವಿದಗೆ ಇನ್ನೇನು ಬೇಡ ಅಂತ ಅನ್ಸುತ್ತೆ. ಹೌದು. ಅಂಡ್ ತುಂಬಾ ಖುಷಿ ಆಯ್ತು. ಅಂಡ್ ವೆಯ್ಟ್ ಮಾಡಿ ಇಷ್ಟೊತ್ತು ಮಾತಾಡಿದ್ದಕ್ಕೂ ನನಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ವಿ ವರ್ ವೇಟಿಂಗ್ ನಿಮ್ಮನ್ನ ಮಾತಾಡ್ಸೋಣ, ಬಿಕಾಸ್ ಎಲ್ರೂ ಮಾತಾಡ್ಸಿದೀವಿ ಅಂತ. ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಪ್ರೇಮ ಕಾವ್ಯಗೆ. ಇನ್ನು ಸಾಕಷ್ಟು ಪ್ರಾಜೆಕ್ಟ್ಸ್ ನಿಮಗೆ ಸಿಗ್ಲಿ. ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.